ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೆ, ಯಾಕಂದ್ರೆ ಮಂಗಳವಾರ ಶುಕ್ರವಾರ ಬಸ್ ಭಾಳ ರಶ್ ಇರ್ತಾವೆ. ಜಮಖಂಡಿ ಮತ್ತು ಮುಧೋಳ ಸೈಡಿಂದ ಯಲ್ಲಮ್ಮಗುಡ್ಡಕ್ಕೆ ಭಾಳ ಜನ ಬರ್ತಿರ್ತಾರೆ, ಅದಕ್ಕೆ ಭಾಳ ರಶ್ ಆಗ್ತಾವೆ ಇವತ್ತು ಬಸ್. ಹಾಗೆ ಸ್ವಲ್ಪ ನೋಡ್ರಿ ಬೆಳಗಿಂದ ನೇಚರ್ ಹೆಂಗೈತಿ ಇವತ್ತು. ಭಾಳ ಅಂದ್ರೆ ಭಾಳ ಚಲೋ ಇತ್ತು, ಪೀಸ್ಫುಲ್ ಆಗಿತ್ತು. ಹಕ್ಕಿಗಳು ನೋಡ್ರಿ ಎಷ್ಟು ಕಾಣುತ್ತಾವು, ನಾನು ನೋಡಿರಲಿಲ್ಲ ಯಾಕಂದ್ರೆ ನಾ ಬೆಳಗ್ಗೆ ಬೇಗ ಏಳೋದು ಕಡಿಮೆ. ಎಷ್ಟೊಂದು ಬಂದಿದ್ದಾವೆ ನೋಡ್ರಿ ಹಕ್ಕಿ. ಹಾಗೆ ಚಳಿ ಭಾಳ ಇತ್ತಂತೇಳಿ ಟೀ ಮಾಡತ್ತಿದ್ದೆ. ಭಾಳ ಅಂದ್ರೆ ಭಾಳ ಕೆಟ್ಟ ಚಳಿ ಇತ್ತು ಇವತ್ತು. ನನ್ನ ಗಂಡಂಗೂ ಚಹಾ ಬೇಕಾಗಿತ್ತು, ಬಂದು ಚಹಾ ಮಾಡತ್ತೀನಂತೇಳಿ. ಚಹಾ ನನಗಷ್ಟೇ ಮಾಡ್ಕೊಂಡೆ, ನಿಂಗಿಲ್ಲ ಅಂತ ಹೇಳತ್ತಿದ್ದೆ. ಅದಕ್ಕೆ ವಾಪಸ್ ಹೋಗಿ ಮತ್ತೆ ಬಂದ ಚಹಾ ರೆಡಿ ಆಯ್ತೇನಂತೇಳಿ ಮಾಡತ್ತಿದ್ದೆ. ಇನ್ನು ಚಹಾ ಇನ್ನೂ ರೆಡಿ ಆಗಿರಲಿಲ್ಲ, ಹಾಗೆ ಏನೋ ಮಾತಾಡತ್ತಿದ್ದೆ. ಚಹಾ ರೆಡಿ ಆಯಿತು, ಇನ್ನು ಚಹಾ ಕುಡ್ದು ನೆಕ್ಸ್ಟ್ ಕೆಲಸ ಮಾಡೋದು. ಕೆಲಸ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಚಹಾ ಕುಡಿದ್ರೆ ಚಳಿ ಹೋಗ್ತಿತ್ತದು, ಇಲ್ಲಾಂದ್ರೆ ಕೆಲಸ ಮಾಡೋಕೆ ಮನಸ್ಸು ಬರೋಂಗಿಲ್ಲ ಒಟ್ಟ. ಚಹಾ ಕುಡಿದು ಇನ್ನು ಟಿಫನಿಗೆ ರೆಡಿ ಮಾಡ್ಕೋಬೇಕು, ಯಾಕಂದ್ರೆ ಇವತ್ತು ಸ್ವಲ್ಪ ಬೇಗ ಹೋಗ್ಬೇಕಂತ. ಬಸ್ಸೊಂದು ಭಾಳ ರಶ್ ಇರ್ತಾವೆ. ಚಹಾ ರೆಡಿ ಆಯಿತು, ಚಹಾ ಕೊಟ್ಟೆ. ನಮ್ಮ ಅತ್ತೆ ಕಸ ಗುಡ್ಸತ್ತಿದ್ರು ಹೊರಗೆ. ಬೆಳಿಗ್ಗೆ ಅವರೇ ಗುಡಿಸಿರ್ತಾರೆ, ಗುಡಿಸಿ ನೀರು ಹಾಕಿರ್ತಾರೆ. ಯಾವಾಗಲಾದರೂ ಒಂದು ಸರಿ ರಂಗೋಲಿ ಹಾಕಂತ ಹೇಳಿರ್ತಾರೆ ನಂಗೆ ಅಷ್ಟೇ. ಡೈಲಿ ಅವರೇ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿರ್ತಾರೆ. ರಂಗೋಲಿ ಭಾಳ ಫಾಸ್ಟ್ ಆಗ್ತಾರೆ ರೀ ನಮ್ಮ ಅತ್ತೆ. ಇದು ನಮ್ಮ ಮನೆ ಮುಂದೆ ಇದು. ಇನ್ನೊಂದು ನೆಕ್ಸ್ಟ್ ನಮ್ದು ಗಿರ್ನಿ ಹತ್ರ ಒಂದು ರಂಗೋಲಿ ಹಾಕ್ತೀವಿ ನಾವು. ಈಗ ಗಿರ್ನಿ ಹತ್ರ ಬಂದರೆ ಗಿರ್ನಿದು ಬಾಗಿಲ ಪೂಜೆ ಮಾಡಿ ರಂಗೋಲಿ ಹಾಕ್ತಾರೆ ಇಲ್ಲಿ. ಬೆಳಿಗ್ಗೆ ಭಾಳ ತಂಡಿರ್ತೈತಿ, ನಾನು ಗೂಡಿಸಿ ನೀರು ಹಾಕ್ತೀನಿ ಅಂತೇಳಿ ನನಗೆ ಒಳಗೆ ಕಳಿಸಿರ್ತಾರೆ ಅವರು. ನೋಡ್ರಿ, ಇದು ಗಿರ್ನಿ ಮುಂದೆ ರಂಗೋಲಿ ಹಾಕತ್ತಾರೆ. ಅವ್ರು ರಂಗೋಲಿ ಬೇಗ ಬೇಗ ಹಾಕ್ತಾರೆ. ಟೈಮ್ ಇದ್ರಷ್ಟ ನಾನು ಹಾಕಿರ್ತೀನಿ, ಯಾಕಂದ್ರೆ ನಂಗೆ ಫಾಸ್ಟ್ ಹಾಕಕ್ಕೆ ಬರಲ್ಲ ರಂಗೋಲಿ. ನೋಡ್ರಿ ಅವ್ರು ಎಷ್ಟು ಫಾಸ್ಟ್ ಹಾಕ್ತಾರೆ ರಂಗೋಲಿ. ಅವ್ರು ರಂಗೋಲಿ ಹಾಕತ್ತಿದ್ರು, ನಾನು ಟಿಫನ್ ರೆಡಿ ಮಾಡಕ್ಕಂತ ಒಳಗೆ ಹೋಗಿದ್ದೆ. ಇವತ್ತು ಟಿಫನ್ ಉಪ್ಪಿಟ್ಟಿತ್ತು, ನಂಗೆ ಉಪ್ಪಿಟ್ಟು ಮಾಡೋಕೆ ಬರಲ್ಲ ಅಷ್ಟು ಕರೆಕ್ಟಾಗಿ. ಮಾಡಿದ್ರು ನಾ ತಿನ್ನಲ್ಲ, ನಾ ಮಾಡಿದ್ದು. ಅದಕ್ಕೆ ನಮ್ಮ ಅತ್ತೆ ನಾನೇ ಮಾಡ್ತೀನಿ ಅಂತಂದ್ರು, ನಾನೇ ಮಾಡ್ಕೊಡ್ತೀನಿ ತಿಂದೋಗಂತಂದ್ರು. ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಅವ್ರು. ಉಪ್ಪಿಟ್ಟು ಅವ್ರು ಚಲೋ ಮಾಡ್ತಾರ್ರಿ. ಉಪ್ಪಿಟ್ಟು ರೆಡಿ ಆಯಿತು. ನಾನು ಉಪ್ಪಿಟ್ಟು ತಿಂದು ಗುಬ್ಬಿ ನೋಡಕ್ಕೆ ಹೋದೆ. ಗುಬ್ಬಿ ಮಲ್ಕೊಂಡಿತ್ತು ಪಾಪ. ಇನ್ನು ನಾನು ಹಾಗೆ ಡ್ಯೂಟಿಗೆ ಹೋದೆ, ವಾಪಸ್ ಬಂದೆ. ನಮ್ಮ ಊಟಕ್ಕೆ ಏನು ಮಾಡಿದ್ರು ಅಂತ ನೋಡ್ತಿದ್ದೆ. ರೊಟ್ಟಿ ಮಾಡಿದ್ರು, ಸಾಂಬಾರು, ಪಲ್ಯ, ಅನ್ನ ಮಾಡಿದ್ರು. ಮಧ್ಯಾಹ್ನ ನಾನು 3 ಗಂಟೆ ಆಗುತ್ತೆ ಬರೋಕೆ. ಅಷ್ಟರಲ್ಲಿ ಮತ್ತೆ ಎಲ್ಲ ಮಾಡಿರ್ತಾರೆ, ಊಟನೂ ಮಾಡಿದ್ರು. ಬಂದಷ್ಟೇ ಊಟ ಇತ್ತು. ಸಾಯಂಕಾಲ ಏನಾದರೂ ಸ್ನ್ಯಾಕ್ಸ್ ಮಾಡ್ಬೇಕು ಅಂದ್ಕೊಂಡಿದ್ದೆ. ಗೋಬಿ ಮಾಡ್ಬೇಕಂತ ಅನ್ನಿಸ್ತು, ಗೋಬಿ ಮಾಡೋಕೆ ರೆಡಿ ಮಾಡ್ಕೊಂಡೆ. ನಮ್ಮ ಗುಬ್ಬಿ ನೋಡ್ರಿ, ನಾನು ಏನಾದರೂ ಅಡುಗೆ ಮನ್ಯಾಗ ಕೆಲಸ ಮಾಡೋಕೆ ಅಡುಗೆ ಮನೆ ಬಿಟ್ಟು ಎಲ್ಲಿ ಹೋಗಂಗಿಲ್ಲ, ಇಲ್ಲೇ ಕೂಡ್ತಾಳೆ ನನ್ನ ಹತ್ರ. ಯಾಕಂದ್ರೆ ಆಕಿಗೆ ಕೆಲಸ ಮಾಡೋದು ನೋಡೋದು ಅಷ್ಟು ಇಂಟ್ರೆಸ್ಟ್ ಐತಿ. ನೋಡ್ರಿ ಎಷ್ಟು ಸುಮ್ಮನೆ ಕೂತಾಳೆ. ಒಟ್ಟು ಕೆಲಸ ಮಾಡುವಾಗ ಆಕಿಗೆ ಏನು ಕಾಡಂಗಿಲ್ಲ ನಮ್ಗೆ. ಸುಮ್ಮನೆ ಕೂತಾಗಿ ನೋಡ್ತಿರ್ತೈತಿ ಏನು ಮಾಡತ್ತಾರ ಹೇಳಿ. ಕುಕ್ ನೀವು ಏನ್ರಿ ಗೋಬಿ ಮಾಡೋರಿಗೆ? ಮೇನ್ ಶೆಫ್ ಅವರೇ ಈಗೀಗ. ಗುಬ್ಬಿ ಅವರೇ ಗೋಬಿ ನೀವು ಏನ್ರಿ ಮಾಡೋರಿಗೆ? ಗೋಬಿಗೆ ನಾನೆಲ್ಲ ಯಾರು ಇವರು? ನಮ್ಮ ಗುಬ್ಬಿನೂ ಹಂಗೆ ಆಟ ಆಡತ್ತಿತ್ತು ಅವ್ರ ಪಪ್ಪನ ಜೊತೆ. ಕ್ವಾಲಿಟಿ ಚೆಕ್ ಮಾಡಿದ್ರಿ ನೀವು? ಇವಾಗ ರೆಡಿ ಹಿಟ್ಟು ಕಲಿಸ್ಕೊಳತ್ತಿದ್ದೆ. ಕಾರ್ನ್ಫ್ಲೋರು ಮತ್ತು ಮೈದಾ ಅಷ್ಟೇ ಹಾಕಿರ್ತೀನಿ. ನಾನು ಮೆಜರ್ ಮಾಡಿ ಹಾಕತ್ತಿಲ್ಲ, ಹಾಗೆ ನಂಗೆ ಅದಕ್ಕೆ ಎಷ್ಟು ಬೇಕಂತ ಅಷ್ಟೇ ನಂಗೆ ತೊಗೊಂಡು ಹಾಕೊಳ್ತಿದ್ದೀನಿ. ನಾನು ಮೆಜರ್ ಮಾಡತ್ತಿಲ್ಲ ಅದನ್ನ. ಕಾರ್ನ್ಫ್ಲೋರು ಮತ್ತು ಮೈದಾ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಖಾರದ ಪೌಡರ್ ಮತ್ತು ಸಾಲ್ಟ್ ಇಷ್ಟ ಹಾಕಿರ್ತೀನಿ. ನಾನು ಮತ್ತೇನು ಹಾಕಿಗಂಗಿಲ್ಲ.
ಅದಕ್ಕೆ ನೀರು ಹಾಕ್ಲಾರ್ದೇನ ಅಲ್ಲಿ ಕ್ಯಾಬೇಜ್ ಒಳಗೆ ಅಷ್ಟೇ ನಾದ್ಕೋಬೇಕದು ಹಿಟ್ಟು. ನೀರು ಹಾಕಿದ್ರೆ ಅಷ್ಟು ಸರಿ ಬರಂಗಿಲ್ಲವು, ಯಾಕಂದ್ರೆ ಕ್ಯಾಬೇಜ್ ನೀರು ಬಿಡ್ತಿರ್ತೈತದು, ಅಷ್ಟೇ ನಾದ್ಕೋಬೇಕದು. ನಾದ್ಕೊಂಡು ಈ ಕಡೆ ಗೋಬಿಗೆ ಒಗ್ಗರಣೆ ಹಾಕಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡೆ. ಗೋಬಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಗೋಬಿ ಚೆನ್ನಾಗಿ ಬರ್ತಾವೆ. ಮತ್ತೇನು ಮಿಕ್ಸ್ ಮಾಡೋಕೆ ಹೋಗ್ಬಾರ್ದು. ಅದ್ರಾಗ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ತಾರೆ ಒಬ್ಬೊಬ್ರು ಕ್ರಿಸ್ಪಿಯಾಗಿ ಬರಲಿ ಅಂತೇಳಿ. ಅಕ್ಕಿ ಹಿಟ್ಟು ಮಿಕ್ಸ್ ಮಾಡೋಕೆ ಹೋಗ್ಬಾರ್ದು, ಯಾಕಂದ್ರೆ ಅವು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ರೆ ಬ್ಲಾಸ್ಟ್ ಆದಂಗೆ ಆಗ್ತವೆ ಸ್ವಲ್ಪ ಹಂಗೆ. ಅದಕ್ಕೆ ನಾ ಅಕ್ಕಿ ಹಿಟ್ಟು ಸೇರಿಸಲ್ಲ ಅದಕ್ಕೆ. ಎಣ್ಣೆ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ ನಾನು, ಯಾಕಂದ್ರೆ ಒಮ್ಮಕ್ಲೆ ಕಾಯಿಸಿದ್ರೆ ಬೇಗ ಅವು ಹೊತ್ತದಂಗೆ ಆಗಿಬಿಡ್ತಾವೆ, ಒಳಗೆ ಬೆಂದಿರಲ್ಲ ಕರೆಕ್ಟಾಗಿ. ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇಟ್ಟಿದ್ದೀನಿ. ನೋಡ್ರಿ ಗೋಬಿ ರೆಡಿ ಆದವು. ನಾನು ಕರೆದು ಕೊಡೋದಷ್ಟೇ. ನನ್ನ ಗಂಡ ಬಂದದ್ದು ಲಾಸ್ಟ್ ಫೈನಲಾಗಿ ಫಿನಿಶ್ ಮಾಡ್ತಾರೆ, ಯಾಕಂದ್ರೆ ಅದು ಲಾಸ್ಟಿಗೆ ನಮ್ಗೆ ಅಷ್ಟು ಕರೆಕ್ಟಾಗಿ ಮಾಡಕ್ಕೆ ಬರೋಂಗಿಲ್ಲ. ಮಸಾಲೆ ಎಲ್ಲ ಅವ್ರ ಹಾಕ್ಕೊಡ್ತಾರೆ. ನೋಡ್ರಿ ಭಾಳ ಕ್ರಿಸ್ಪಿಯಾಗಿ ಬಂದವು. ಕಾರ್ನ್ಫ್ಲವರ್ ಮತ್ತು ಮೈದಾ ಹಾಕಿದ್ರೆ ಅಷ್ಟೇ ಕ್ರಿಸ್ಪಿಯಾಗಿ ಬರ್ತಾವೆ, ಅದಕ್ಕೆ ಅಕ್ಕಿ ಪೌಡರ್ ಹಾಕ್ಬೇಕಂತೇನಿಲ್ಲ. ಗಂಡ ಬಂದು ಗೋಬಿ ರೆಡಿ ಮಾಡಾಕಿದ್ರು. ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರು, ಸೋಯಾ ಸಾಸ್ ಹಾಕಿದ್ರು, ಈಗ ಟೊಮೆಟೊ ಸಾಸು, ನೆಕ್ಸ್ಟ್ ಸೋಯಾ ಸಾಸ್ ಹಾಕಿ ಫ್ರೈ ಮಾಡಬೇಕದು ಸ್ವಲ್ಪ ಎಣ್ಣೆ ಒಳಗೆ. ಟೊಮೆಟೊ ಸಾಸು, ನಮ್ಮ ಗೋಬಿ ಶಾಪ್ ರೆಡಿ ಆದವು. ಇಲ್ಲ ಐತ್ರಿ ಅದ ನೋಡ್ರಿ ಹೆಂಗೆ ರೆಡಿ ಮಾಡತ್ತಾರ ಗೋಬಿ. ಗೊತ್ತಿಲ್ಲ, ಕಡಿಮೆ ಹಾಕಂತ ಇನ್ನೊಂದು ಸ್ವಲ್ಪ ಹಾಕ್ತಿದ್ದಾರೆ. ತಿಂದ ಸ್ವಲ್ಪ ಖಾರ ಜಾಸ್ತಿ ಹಾಕ್ರಿ, ಇನ್ನೂ ಚಲೋ ಆಗ್ತವೆ. ನಾವು ಟೊಮೆಟೊ ಸಾಸ್ ಮತ್ತು ಸಿಜ್ವಾನ್ ಸಾಸ್ ಹಾಕಿದ್ವಿ. ಸಿಜ್ವಾನ್ ಸಾಸ್ ಖಾರ ಖಾರ ಇರುತ್ತೆ, ಅದಕ್ಕೆ ಅದನ್ನು ಯೂಸ್ ಮಾಡ್ಕೊಂಡಿದ್ವಿ. ನೋಡಿರಿ ಫೈನಲಾಗಿ ನಮ್ಮ ಗೋಬಿ ರೆಡಿ ಅದಾಕಿ. ಇನ್ನು ಏನಿದ್ರು ಮೇಲೆ ಕೊತ್ತಂಬರಿ ಉದುರಿಸೋದಷ್ಟೇ. ಇದು ಆಯ್ತು, ಗೋಬಿ ರೆಡಿ ಆಯ್ತು. ರೆಡಿ ಟು ಈಟ್. ರೆಡಿ ಟು ಈಟ್. ಬರ್ರಿ ಗೋಬಿ ಹೆಂಗದು ಅಂತ ಕೇಳೋಣ. ಆಯ್ತು, ರೆಡಿ. ಫಸ್ಟ್ ನಾನೇ ಗೋಬಿ ರೆಡಿ ಹೆಂಗೆ ಅಂತೀವಿ, ಯಾಕಂದ್ರೆ ಭಾಳ ಎಕ್ಸೈಟ್ ಆಗೀನಿ. ನಮ್ಮ ಗುಂಡ ಮಾಡಿದ್ರು ತಿನ್ನೋದಷ್ಟೇ. ಟೇಸ್ಟ್ ಹೆಂಗಾಗೈತೆ ಅಂತ ತಿಂದು ನೋಡಿ ಹೇಳ್ತೀನಿ ರೀ. ಟೇಸ್ಟ್ ಮಾಡಿದೆ, ಭಾಳ ಅಂದ್ರೆ ಭಾಳ ಮಸ್ತಾಗಿದ್ವು. ಟೇಸ್ಟ್ ಮಾಡಿ ಆಚೆ ತಿನ್ನೋದಕ್ಕಿಂತ ಭಾಳ ಮಸ್ತಾಗಿದ್ವು. ನಮ್ಮ ಅತ್ತಿ ಕೇಳಿದ್ವಿ, ನಮ್ಮ ಅತ್ತಿನೂ ಭಾಳ ಚಲೋ ಆಗಿದೆ ಅಂತಂದು. ನಮ್ಮ ಗೋಬಿ ತಿನ್ನತ್ತಾಳ, ಗೋಬಿ ನಮ್ಮ ಗುಬ್ಬಿನೂ ತಿನ್ನತ್ತಿದ್ಲು ಹಂಗೆ. ಹೆಂಗಾಗೈತ್ರಿ ಮಾಮ? ಯಾವಾಗಲೂ ಇಷ್ಟಪಡಂಗಿಲ್ಲ ಸ್ನ್ಯಾಕ್ಸ್, ಅವರು ತಿನ್ ಚಲೋ